ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ನಲ್ಲ, ಅಲ್ಲಿ ಏನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ ನಿಮ್ಗೆ. ನೆನೆ ಮಾಡೋಕ್ಕಾಗಿಲ್ಲ ವೀಡಿಯೋ, ಹಾಗಾಗಿ ಇವಾಗ ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಏನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಬರ್ರಿ. 2 ಜೀನ್ಸು ಮತ್ತು ಒಂದು ಜೀನ್ಸ್ ಜಾಕೆಟ್ ತೊಗೊಂಬಂದಿದ್ದೆ. ಅಲ್ಲೇ ಚೆನ್ನಾಗಿ ಸಿಗುತ್ತೆ ನೋಡಿರಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿಮಗೆ. ಹಾಗಾಗಿ ತಗೊಂಡ್ಬರೋಣ ಅಂತ ತಗೊಂಡು ಬಂದೆ. ಇದು 2 ತೊಗೊಂಡು ಬಂದಿದ್ದೀನಿ. ಮತ್ತು ಕೊಡಮಾರು ಇದೊಂದು ಜೀನ್ಸ್ ಜಾಕೆಟ್ ತೊಗೊಂಬಂದಿದ್ದೀನಿ. ಬರ್ರಿ ಹೆಂಗೆ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ, ಹೆಂಗೆ ಕಾಣಿಸ್ತೈತಿ ಏನಂತ ನೋಡೋಣ ಅಂತ. ನಾನು ತೊಗೊಂಡಿರೋದು ನೋಡ್ರಿ, ಇದು ಕಾರ್ಗೋ ಪ್ಯಾಂಟ್. ಈ ಥರ ಇದೆ ನೋಡ್ರಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಇಲ್ಲಿ ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ ನಿಮ್ಗೆ. ತೊಗೊಂಬಂದಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ನಾನು ಆಲ್ಮೋಸ್ಟ್ ನನ್ನ ಏನಂತಾರೆ ಜೀನ್ಸ್ ವೇರೆಲ್ಲ ಅಲ್ಲಿಂದನೇ ತೊಗೊಂಡೆ ನೋಡ್ರಿ. ನಾನು ಅಲ್ಲಿ ಚೆನ್ನಾಗಿ ಸಿಗ್ತೈತೆ ನಿಮ್ಗೆ, ನಿಮ್ಮ ಏನಂತಾರೆ ನಮ್ಮ ಒಂದು ಬಜೆಟಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಇದೆ ಸೂಪರಾಗಿದೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಜಾಸ್ತಿ ಜೀನ್ಸ್ಗಳು ಬರ್ತಾಯಿದೆ, ಕಾರ್ಗೋ ಮತ್ತು ಬ್ಯಾಗಿ ಜೀನ್ಸ್. ಅದೆಲ್ಲ ನಾನು ಬ್ಯಾಗಿ ಜೀನ್ಸ್ ಏನು ತಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಲೂಸಾಗಿ ಬರುತ್ತೆ, ಅದು ನನಗೇನು ಇಷ್ಟ ಆಗಿಲ್ಲ. ಹಾಗಾಗಿ ಬರೀ ನನ್ನ ಕಾರ್ಗೋ ಜೀನ್ಸ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಇಲ್ಲಿ ನಿಮಗೆ ಈ ಥರ ಪಾಕೆಟ್ಸ್ ಎಲ್ಲ ಬಂದಿದೆ. ಜಾಸ್ತಿ ಪಾಕೆಟ್ಸ್ ಎಲ್ಲ ಬಂದ್ರೇ ಅದನ್ನು ಏನಂತಾರೆ ಕಾರ್ಗೋ ಪ್ಯಾಂಟ್ ಅಂತಾರೆ ನೋಡಿರಿ. ಬ್ಯಾಕ್ ಸೈಡ್ ಕೂಡ 2 ಬಂದೈತೆ ಮತ್ತು ಫ್ರಂಟ್ ಕೂಡ ಬಂದೈತೆ ನಿಮಗೆ. ಇಲ್ಲಿ ಚೆನ್ನಾಗಿದೆ ನೋಡಿರಿ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಏನಂತಾರೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನೋಡಿರಿ. ಇದನ್ನು ನಾನು ನಿಮಗೆ ವೇರ್ ಮಾಡಿ ಕೂಡ ತೋರಿಸ್ತೀನಿ, ಎಷ್ಟು ಕಂಫರ್ಟಬಲ್ ಆಗಿದೆ ಮತ್ತು ಹೇಗೆ ಕಾಣಿಸ್ತಾ ಇದೆ ಅಂತ. ಇನ್ನೊಂದೇನೆಂದರೆ ಜೀನ್ಸು ಒಂದು ಸತಿ ಸ್ವಲ್ಪ ಜಾಸ್ತಿ ಅಮೌಂಟ್ ಆದರೂ ಪರವಾಗಿಲ್ಲ, ನಾವು ಇನ್ವೆಸ್ಟ್ ಮಾಡ್ಬೇಕು ನೋಡಿರಿ. ಯಾಕಂದರೆ ಒಂದು ಸತಿ ತೊಗೊಂಡು ಬಂದರೆ ಅದನ್ನು ನಾವು ಜಾಸ್ತಿ ದಿವಸ ಯೂಸ್ ಮಾಡ್ತೀವಿ. ಯಾಕಂದರೆ ಕ್ವಾಲಿಟಿ ಕೂಡ ಹಾಗೆ ಇರುತ್ತೆ, ಇದು ಪದೇ ಪದೇ ನಾವು ಜಾಸ್ತಿ ಚೇಂಜ್ ಮಾಡಲ್ಲ. ಹಾಗಾಗಿ ಯಾವುದೇ ಜೀನ್ಸ್ ತೊಗೋಬೇಕಂದ್ರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ತೊಗೋಬೇಕು. ಯಾಕಂದರೆ ತುಂಬ ನಾವು ಟಾಪ್ಸ್ ಎಲ್ಲ ಮ್ಯಾಚ್ ಮಾಡ್ಬೋದು. ಅದಕ್ಕೆ ತುಂಬ ಬಾಳಿಕೆ ಬರೋವಂಥ ಜೀನ್ಸು ಮತ್ತು ದಪ್ಪ ಇರಬೇಕು ಜೀನ್ಸ್, ಅಂದರೆ ಆ ಥರ ಇರೋದು ತೊಗೋಬೇಕು ನೋಡಿರಿ. ಇವಾಗ ನೋಡ್ತಾ ಇರ್ಬೋದು, ನಾನು ನೆಕ್ಸ್ಟ್ ಇದು ತೊಗೊಂಡೇನು ನೋಡಿರಿ, ವೈಟ್ ಕಲರ್. ಇದೂ ಕಾರ್ಗೋ ಪ್ಯಾಂಟೇನೆ ನಿಮ್ಗೆ. ಇಲ್ಲಿ ಸೇಮ್ ಅದೇ ಹೆಂಗಿದೆ ಅದೇ ಸೇಮ್ ಬಂದಿರೋದು. ಇಲ್ಲೆಲ್ಲ ಪಾಕೆಟ್ಸ್ ಬಂದಿದೆ. ಇದೂ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೋಡಿರಿ, ಈ ಥರ ಬಂದಿದೆ. ಇದಕ್ಕೆ ಎಲ್ಲ ಟಾಪು ಮ್ಯಾಚ್ ಆಗುತ್ತೆ ನೋಡಿರಿ, ಯಾಕಂದರೆ ವೈಟ್ ಕಲರ್ ಬಂದಿದೆ ಅಲ್ವಾ. ವೈಟ್ ಫುಲ್ ವೈಟ್ ಅಲ್ಲ, ಇದು ಒಂಥರ ಕ್ರೀಮಿ ಥರ ಇದೆ ನೋಡಿರಿ. ಈ ಕಡೆ ವೈಟು ಇಲ್ಲ, ಈ ಕಡೆ ಕ್ರೀಮು ಇಲ್ಲ, ಫುಲ್ ಡಾರ್ಕ್ ಇಲ್ಲ. ಚೆನ್ನಾಗಿ ಬಂದಿದೆ ಈ ಜೀನ್ಸು. ಇದು ಸೈಜ್ ಬಂದು ನನ್ನ ಸೈಜ್ ತೋರಿಸ್ತೀನಿ ನೋಡಿರಿ, ಯಾವ ಸೈಜ್ ಅಂತ. ನನ್ನ ಸೈಜ್ ಬಂದು 32 ನೋಡಿರಿ, ಕಾಣಿಸ್ತಾ ಇದೆಯಾ? 32 ಇದೆ ನೋಡಿರಿ ಸೈಜ್ ಬಂದು. ನೋಡ್ತಾ ಇರ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಾ? 32 ಇದೆ ನೋಡಿರಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. 32 ಸೈಜ್ ನಂದು. ಇದು ಕೂಡ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದು ನೋಡಿರಿ ಫ್ರೆಂಡ್ಸ್, ಇದು ಬ್ಲೂ ಕಲರು. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ, ಯೂಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಚೆನ್ನಾಗಿದೆ ನೋಡಿರಿ ಕ್ವಾಲಿಟಿ. ಇದನ್ನು ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕೊಟ್ಟಿರ್ತೀನಿ, ನೀವು ಬೈ ಮಾಡ್ಬೋದು. ಇದನ್ನು ಡೆನಿಮ್ ಜೀನ್ಸೇನೆ, ನೋಡ್ತಾ ಇರ್ಬೋದು. ಇದು ಸೈಜ್ ಬಂದು ಸೇಮ್ 32ನೇ. ಇಲ್ಲಿ ನಾನು ವೇರ್ ಮಾಡಿದ್ದು ಪಿಕ್ ಹಾಕ್ತೀನಿ ನೋಡಿರಿ. ತುಂಬ ಕಂಫರ್ಟೇಬಲ್ ಆಗಿದೆ ಈ ಜೀನ್ಸ್ ಕೂಡ.
ಆಲ್ಮೋಸ್ಟ್ ನೋಡ್ರಿ ಎಲ್ಲರ ವಾರ್ಡ್ರೋಬಲ್ಲಿ ವೈಟ್ ಮತ್ತು ಬ್ಲ್ಯಾಕ್ ಮತ್ತು ಬ್ಲೂ ಇದು 3 ಕಾಮನ್ ಕಲರ್ ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತಾ. ಒಳ್ಳೆ ಕ್ವಾಲಿಟಿ ಜೀನ್ಸ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇವಾಗ ನನಗೆ ಆಫ್ಟರ್ ಡೆಲಿವರಿ ಸ್ವಲ್ಪ ವೆಯ್ಟ್ ಗೇನ್ ಜಾಸ್ತಿ ಆಗಿರೋದ್ರಿಂದ ಹಳೆ ಜೀನ್ಸ್ ಯಾವುದು ಬರ್ತಾಯಿಲ್ಲ. ಹಂಗಾಗಿ ನಾನು ಇವಾಗ ಹೊಸ ಜೀನ್ಸ್ನ ಪರ್ಚೇಸ್ ಮಾಡಿದ್ದೀನಿ. ನಿಮಗೂ ಇದು ಯೂಸ್ಫುಲ್ ಆಗುತ್ತೆ ವಿಡಿಯೋ ಅಂತ ವಿಡಿಯೋನ ಹಾಕ್ತಾಯಿದ್ದೀನಿ. ಇನ್ನೊಂದು ನೋಡ್ರಿ, ಇದು ಜೀನ್ಸ್ ಜಾಕೆಟ್ನ ತೊಗೊಂಡಿದ್ದೀನಿ. ಇದೂ ತುಂಬ ಚೆನ್ನಾಗಿದೆ ನೋಡ್ರಿ, ಕ್ವಾಲಿಟಿ ನೋಡ್ಬೋದು, ತುಂಬ ಸಖತ್ತಾಗಿದೆ, ದಪ್ಪ ಕೂಡ ಇದೆ. ವೇರ್ ಮಾಡಿದ್ರೆ ಒಂದು ಸಖತ್ ಲುಕ್ ಕೊಡುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ಈ ಥರ ಎಲ್ಲ ಬಟನ್ಸ್ ಎಲ್ಲ ಬಂದಿದೆ. ನನ್ನ ಹತ್ರ ಇದೆ ಜಾಕೆಟ್ಸು, ಬಟ್ ಅದು ಯಾವುದು ಬರ್ತಾಯಿಲ್ಲ. ಹಾಗಾಗಿ ಇದನ್ನು ಒಂದು ಇರಲಿ ಅಂತ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ನೋಡಿರಿ. ಇದನ್ನು ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಎಷ್ಟು ಕಂಫರ್ಟಬಲ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ ನೋಡೋಣ ಬರ್ರಿ.